ಆ ರಾಮಣ್ಣ ಅದು ಸೌಖ್ಯವಾ? ಮತ್ತೆ ಓದಿದ್ರ ಇವತ್ತು ಪೇಪರ್? ಎಂತ ಮಾರ ಬೆಳ್ಳಿ ರೇಟ್ ಎಂತ 52,000 ಎಳ್ದಿದ್ದು. ಅಯ್ಯ ಮಾರೆ, ನಾನು ಹೇಳಿದೆ ಸುಶೀಲಕ್ಕಂಗೆ, ಪಕ್ಕದ ಮನೆ ಸುಶೀಲಕ್ಕಂಗೆ, ಅಲ್ಲ ಬೆಳ್ಳಿ ಎಲ್ಲ ತೆಗೆದುಕೊಂಡು ಹೋಗಬೇಡಿ ಮತ್ತೆ ಇಳೀತದೆ ಅಂತ ಕೇಳಿದ್ರು ಅವರು. ಇಲ್ಲ ಇಲ್ಲ ರವಿ ಅಣ್ಣ, ಇಳಿಯುವುದಿಲ್ಲ, ಅದು ಇನ್ನು ಏಳುದು ಅಂತ ಹೇಳಿದರು. ಇವಾಗ ನೋಡಿ ಇಳೀತು. ಅದು ಹೇಳಿದೆ ನಾನು, ನೋಡಿ ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಹೇಗೆ ಬೆಲೆ ಬರ್ತದೆ ಗೊತ್ತಾ, ಮತ್ತೆ ಎಲೆಕ್ಷನ್ ಆದಮೇಲೆ ಹೇಗೆ ಇಳೀತದೆ ಗೊತ್ತಾ, ಹಾಗೆ ಅದು ಕೂಡ ಇಳಿತದೆ ಅಂತ ಹೇಳಿದ್ದೆ ನಾನು. ಇಳಿತು ನೋಡಿ ಇವಾಗ. ಹಾಗೆ ಮಾರೆ, ಈ ಸಲ ಕಂಬಳದಲ್ಲಿ ಚಿನ್ನದ ಪತ್ರ ಕೊಡುವುದಿಲ್ಲ ಅಂತೆ, ಕಾಸ್ಟ್ಲಿ ಆಯ್ತಲ್ಲ ಚಿನ್ನ. ನಾನು ಚಿನ್ನ ತೆಗೆದುಕೊಳ್ಬೇಕಿತ್ತು ಮಾರೆ, ನಾನು ತೆಗೆದುಕೊಳ್ಳಿಲ್ಲ. ಅಲ್ಲ, ಮದ್ಯದ ಅಂಗಡಿಗೆ ದುಡ್ಡು ಹಾಕೋ ಮೊದಲು ನಾನು ಚಿನ್ನಕ್ಕೆ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಊರಿನ ಮಧ್ಯದಲ್ಲಿ ನಾನು ಒಂದು ದೊಡ್ಡ ಮನೆ ಕಟ್ಬೋದಿತ್ತು. ಅಲ್ಲ, ಈಗೂ ಕಾಲ ಮಿಂಚಲೇ ಇಲ್ಲ, ಈಗಲೂ ಹಾಕ್ಬೋದು. ಇಲ್ಲಾಂದರೆ ಮುಂದೆ ಬೀದಿ ಮಧ್ಯದಲ್ಲಿ ನಾನು ಬೀಳ್ಬೇಕಾಗ್ತದೆ. ಇಲ್ಲ, ಹಾಕಬೇಕು ಮತ್ತೆ, ಇನ್ನಾದರೂ ಮದ್ಯದ ಅಂಗಡಿಗೆ ಬದಲು ಚಿನ್ನದ ಮೇಲೆ ಒಂದು ಸ್ವಲ್ಪ ಹಾಕಬೇಕಾಗ್ತದೆ. ಆಮೇಲೆ ಅದೆಂತ ಮರೆ ನರೇಗ, ಅದು ಎಂತ ಕಿರಿಕಿರಿ. ಅವ ಇವರಿಗೆ ಬೈಯುವ ಹಾಗೆ ಮಾಡೋದು, ಅವರು ಮೇಲಿನವರು ಇವರಿಗೆ ಬೈಯುವ ಹಾಗೆ ಮಾಡೋದು. ಒಟ್ಟಿನಲ್ಲಿ ನಮ್ಮ ಜನ ಸತ್ರು ಮಧ್ಯದಲ್ಲಿ. ಎಂತ ಮಾರಾಯ, ಹಾಗೆ ಎಂತ ಟ್ರಂಪ ಅವರೇ ಒಂದು ಮಳೆಗಾಲದ ಥರ ಅವ, ಆಯಿತಾ. ಈ ಮಳೆಗಾಲ ಹೇಗೆ ಹೇಗೆ ಯಾವಾಗ ಹೇಗೆ ಬರ್ತದೆ ಹೋಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲಲ್ಲ, ಹಾಗೆ ಅವ ಮಾರೆ. ಅವ ಅಂತ ಮರಲ ಮಾರೆ, ಅವನಿಗೆ ನಂಬೇಡಿ. ಅವಂತ 18%ಗೆ ಇಳಿಸಿದ್ದ. ಆಯಿತು, ಒಪ್ಕೊಂಡೆ. ನೆಕ್ಸ್ಟ್ ಟೈಮ್ ಮತ್ತೆ ಏರಿಸ್ತಾನಲ್ಲ, ನೋಡಿಬೇಕಾದ್ರೆ ನಮಗೆ ಗೊತ್ತಿಲ್ವಾ? ಆಯ್ತು, ಹಾಗಾದ್ರೆ ಸರಿ. ಮತ್ತೆ ಸಿಗುವಲ್ಲ, ನಾಳೆ ಸಿಗುವ. ಸರಿ ಬರ್ತೆ.